ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ನಾಗರಿಕರ ಅನುಕೂಲಕ್ಕಾಗಿ ಈ ಸ್ವತ್ತು ಸೇವೆಗಳನ್ನು ಇನ್ನು ಮುಂದೆ ಎಲ್ಲ ಒನ್ ಕೇಂದ್ರಗಳಲ್ಲಿ ಲಭ್ಯವಾಗುವಂತೆ ಮಾಡಿದೆ. ಇದರ ಸಂಪೂರ್ಣ ವಿವರಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ನೀವು ಈ ಸ್ವತ್ತು ಮಾಡಿಸಲು ಅರ್ಜಿ ಸಲ್ಲಿಸುವಂತಹ ಕೇಂದ್ರಗಳ ವಿವರಗಳನ್ನು ನೋಡೋಣ. ಈ ಮೊದಲು ಕೇವಲ ಪಂಚಾಯತ್ ಕಚೇರಿಗಳಲ್ಲಿ ಲಭ್ಯವಿದ್ದ ಈ ಸೇವೆಯು ಈಗ ಈ ಕೆಳಗಿನ ಕೇಂದ್ರಗಳಲ್ಲಿ ಲಭ್ಯವಿದೆ. ಗ್ರಾಮ 1 ಗ್ರಾಮೀಣ ಭಾಗದ ಜನರಿಗಾಗಿ ಇದು ಕಾರ್ಯನಿರ್ವಹಿಸುತ್ತಿದೆ. ಅನಂತರ ಎರಡನೇದಾಗಿ ಕರ್ನಾಟಕ 1 ಇದು ವಿವಿಧ ನಗರ ಪ್ರದೇಶಗಳಲ್ಲಿ ಕರ್ನಾಟಕ 1 ಕಾರ್ಯನಿರ್ವಹಿಸುತ್ತದೆ. ಅಲ್ಲಿಯೂ ಸಹ ನೀವು ಈ ಸ್ವತ್ತನ್ನು ಮಾಡಿಸಬಹುದಾಗಿದೆ. ಅನಂತರ ಬೆಂಗಳೂರು 1 ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹವರು ಈ ಸ್ವತ್ತು ಇದನ್ನು ಮಾಡಿಸಬಹುದಾಗಿದೆ. ಈ ಸ್ವತ್ತು ಎನ್ನುವುದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಿಮ್ಮ ವಿವಿಧ ಆಸ್ತಿಗಳನ್ನು ಅತ್ಯಂತ ಸುರಕ್ಷಿತವಾಗಿ ಸೇವ್ ಮಾಡಿ ಇಡುವಂತಹ ಒಂದು ಸೇವೆಯಾಗಿದೆ. ನೀವು ಈ ಸ್ವತ್ತನ್ನು ಮಾಡಿಸಲು ಫೀಸ್ ಎಷ್ಟೆಲ್ಲ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ತುಂಬಾ ಕಡಿಮೆನೇ ಇದೆ. ನಿಗದಿಪಡಿಸಿರುವಂತಹ ಶುಲ್ಕದ ವಿವರ ಈ ರೀತಿಯಾಗಿದೆ. ಸಾರ್ವಜನಿಕರು ಈ ಸೇವೆಗಳನ್ನು ಪಡೆಯಲು ಸರ್ಕಾರ ನಿಗದಿಪಡಿಸಿದಂತಹ ಅತ್ಯಲ್ಪ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಫೀಸ್ ಎಷ್ಟಿದೆ ಗೊತ್ತಾ? ಹೊಸ ಖಾತಾ ಅರ್ಜಿ ಪಡೆಯೋದಕ್ಕೋಸ್ಕರ 45 ರೂಪಾಯಿ ಶುಲ್ಕವಿರುತ್ತದೆ. ಕೇವಲ 45 ರುಪೀಸ್ ಫೀಸ್ ಇರುತ್ತೆ. ಆನಂತರ ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ, ಅರ್ಜಿಗೆ ಬೇಕಾದ ಅವಶ್ಯಕ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಪ್ರತಿಯೊಂದು ಪುಟಕ್ಕೆ 5 ರೂಪಾಯಿನ ಪಾವತಿಸಬೇಕು. ಅಂದರೆ ಒಂದು ಪೇಜ್ಗೆ 5 ರೂಪಾಯಿ ಹಂಗೆ ಲೆಕ್ಕ ಹಾಕಿ ನೀವು ಕೊಡಬಹುದಾಗಿದೆ. ಯಾತಕ್ಕೆ ಅಂದರೆ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ದಾಖಲೆಗಳನ್ನು. ಈಗ ಯಾವ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ರಜೆಗಳು ಇಡೀ ವರ್ಷದಲ್ಲಿ ಯಾವ್ಯಾವತ್ತು ಇದಕ್ಕೆ ರಜೆ ಇರುತ್ತೆ. ಈ ಸ್ವತ್ತು ಮಾಡಿಸುವಂತಹ ಕೇಂದ್ರಗಳಲ್ಲಿ ಇಡೀ ವರ್ಷದಲ್ಲಿ ಕೆಲವು ದಿನ ರಜಾ ಇರುತ್ತೆ. ಅದು ಮುಖ್ಯವಾಗಿ ಯಾವುದು ಅಂತ ಈಗ ತಿಳ್ಕೊಳ್ಳಿ. ನಾಗರಿಕರ ಅನುಕೂಲಕ್ಕಾಗಿ ಈ ಕೇಂದ್ರಗಳು ವಿಸ್ತೃತ ಅವಧಿಯವರೆಗೆ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಕೆಲಸದ ಸಮಯ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದರೆ ಸಾಯಂಕಾಲ 7 ಗಂಟೆಯವರೆಗೂ ಈ ಕೇಂದ್ರಗಳು ತೆರೆದುಕೊಂಡು ಕಾರ್ಯನಿರ್ವಹಿಸುತ್ತವೆ. ಆದರೂ ಸಹ ಕೆಲವು ನಿಗದಿತವಾದಂಥ ರಜೆಗಳು ಇದೆ. ಅದು ಯಾವುದು ಗೊತ್ತಾ? ಕೇವಲ ಪ್ರಮುಖ ರಾಷ್ಟ್ರೀಯ ಮತ್ತು ರಾಜ್ಯ ಹಬ್ಬಗಳನ್ನು ಮಾತ್ರ ರಜೆ ಇರುತ್ತದೆ. ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಅನಂತರ ಗಣರಾಜ್ಯೋತ್ಸವ ಜನವರಿ 26, ಅನಂತರ ಕಾರ್ಮಿಕರ ದಿನಾಚರಣೆ ಮೇ 1ನೇ ತಾರೀಕು ರಜಾ ಇರುತ್ತೆ. ಅದೇ ರೀತಿಯಾಗಿ ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಸಹ ರಜಾ ಇರುತ್ತೆ. ಅನಂತರ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಸಹ ರಜಾ ಇರುತ್ತದೆ. ಅನಂತರ ಮತದಾನದ ದಿನ, ಚುನಾವಣೆಗಳಂತ ಸಂದರ್ಭದಲ್ಲಿ ರಜಾ ಇರುತ್ತದೆ. ಈಗ ಈ ಸ್ವತ್ತು ನಿಮ್ಮ ಆಸ್ತಿಯನ್ನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸೇವ್ ಮಾಡಿ ಇಡುವಂತಹ ಒಂದು ಸರ್ಕಾರದ ಆದೇಶ ಅನುಸಾರವಾಗಿ ನೀವು ಈ ಸ್ವತ್ತನ್ನು ಮಾಡಿಸೋದ್ರಿಂದ ಅದರ ಪ್ರಮುಖವಾದ ಉದ್ದೇಶ ಏನು, ಈ ಸ್ವತ್ತು ವ್ಯವಸ್ಥೆಯ ಮುಖ್ಯವಾದ ಉದ್ದೇಶ ಏನು ಅನ್ನೋದನ್ನ ಈಗ ನೀವು ತಿಳ್ಕೊಂತೀರಾ. ಬನ್ನಿ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿಗಳ ಅಕ್ರಮ ದಾಖಲಾತಿಯನ್ನು ತಡೆಯುವುದು ಮತ್ತು ಆಸ್ತಿ ಮಾಲೀಕರಿಗೆ ಅಧಿಕೃತ ನಮೂನೆ 9 ಮತ್ತು ನಮೂನೆ 11 ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಒದಗಿಸುವುದು ಈ ವ್ಯವಸ್ಥೆಯ ಪ್ರಮುಖ ಗುರಿಯಾಗಿದೆ. ಇದರಿಂದ ನಾಗರಿಕರು ಸುಲಭವಾಗಿ ಬ್ಯಾಂಕ್ ಸಾಲ ಅಥವಾ ಆಸ್ತಿ ನೋಂದಣಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಇದಾಗಿದೆ ಈ ಸ್ವತ್ತು ವ್ಯವಸ್ಥೆಯ ಮುಖ್ಯವಾದ ಉದ್ದೇಶ. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ. ತಾವಿನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.